ತಾತ್ಕಾಲಿಕವಾಗಿ ನಿಷೇಧ ಮಾಡಿದ್ದೇವೆ. ರಾಜ್ಯದಲ್ಲಿ ಅರಣ್ಯ ವ್ಯಾಪ್ತಿಯಲ್ಲಿ ಅನೇಕ ಅತ್ಯಂತ ಸುಂದರವಾದಂತಹ ಐತಿಹಾಸಿಕವಾದಂತಹ ಒಂದು ತಾಣಗಳಿದ್ದಾವೆ. ಜನ ಇವತ್ತು ಪ್ರವಾಸಿಗರು ಅಲ್ಲಿಗೆ ಹೋಗ್ತಾರೆ, ಟ್ರೆಕ್ಕಿಂಗ್ ಮಾಡ್ತಾರೆ. ಇವತ್ತು ಸುಮಾರು ಕಡೆ ಆ ಟ್ರೆಕ್ಕಿಂಗ್ ಆನ್ಲೈನ್ ಮುಖಾಂತರ ಅದಕ್ಕೆ ರೆಗ್ಯುಲೇಟ್ ಮಾಡಿದ್ದಾರೆ. ಇನ್ನು ಸುಮಾರು ಪ್ರದೇಶಗಳಿದ್ದಾವೆ ಎಲ್ಲಿ ಆನ್ಲೈನ್ ಮುಖಾಂತರ ಅವರಿಗೆ ಪರವಾನಗಿ ಕೊಡುವಂಥದ್ದಿರ್ಬೋದು ಅಥವಾ ರೆಗ್ಯುಲೇಟ್ ಮಾಡುವಂಥದ್ದಿರ್ಬೋದು, ಅವರಿಗೆ ಮಾಹಿತಿ ಕೊಡುವಂಥದ್ದಿರ್ಬೋದು ಇಲ್ಲ. ಹೀಗಾಗಿ ಬಹಳ ಏಕಾಏಕಿ ಸಾವಿರಾರು ಜನ ಅಲ್ಲಿ ಹೋಗುವಂಥದ್ದು, ರಾತ್ರಿ ಟೆಂಟ್ ಹಾಕುವಂಥದ್ದು, ಅಲ್ಲಿ ಪ್ಲಾಸ್ಟಿಕ್ ಬಿಸಾಡುವಂಥದ್ದು, ಅಲ್ಲಿರುವಂತಹ ಒಂದು ಪ್ರಕೃತಿ ಪರಿಸರ ಹಾಳು ಮಾಡುವಂಥದ್ದು ಸರ್ಕಾರದ ಗಮನಕ್ಕೆ, ನನ್ನ ಗಮನಕ್ಕೆ ಬಂದಿದೆ. ಬಂದ ನಂತರ ತಾತ್ಕಾಲಿಕವಾಗಿ ನಿರ್ಬಂಧವನ್ನು ಮಾಡಿ ಇವತ್ತು ಒಂದು ಸಭೆಯನ್ನು ಮಾಡಿ ಹಿರಿಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಆದಷ್ಟು 1 ವಾರ ಅಥವಾ 15 ದಿವಸಗಳ ಒಳಗಾಗಿ ಇದು ಆನ್ಲೈನ್ ಸಿಸ್ಟಮ್ ಜಾರಿಗೆ ತಂದು ಇವತ್ತು ಇವೆಲ್ಲವನ್ನು ರೆಗ್ಯುಲೇಟ್ ಮಾಡಬೇಕು, ಮತ್ತೆ ಇದ್ರ ಬಗ್ಗೆ ಒಳ್ಳೆ ರೀತಿಯಿಂದ ಪ್ರಚಾರ ಮಾಡಬೇಕು. ಪರಿಸರ ಮತ್ತು ಪ್ರಕೃತಿ ಸಂರಕ್ಷಣೆ ಮಾಡುವಂತದಕ್ಕೆ ಕ್ರಮ ಜರುಗಿಸಬೇಕು ಅಂತ ಹೇಳಿದ್ದೇನೆ. ಈ ಕ್ರಮದಿಂದ ಅರಣ್ಯ ಇಲಾಖೆ ಆದಾಯನೂ ಹೆಚ್ಚಿಗೆ ಆಗ್ತದೆ, ಮತ್ತೆ ಇವತ್ತು ಯಾರು ಪ್ರವಾಸಿಗರು ಬರ್ತಾರೆ ಅದರಲ್ಲಿ ಪಾರದರ್ಶಕತೆ ಇರ್ತದೆ ಮತ್ತು ಅದರಿಂದ ಎಲ್ರಿಗೂ ಸಹಾಯ ಆಗ್ತದೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತೇನೆ. ತಾತ್ಕಾಲಿಕವಾಗಿ ನಿಷೇಧ ಮಾಡಿದ್ದೇವೆ. ರಾಜ್ಯದಲ್ಲಿ ಅರಣ್ಯ ವ್ಯಾಪ್ತಿಯಲ್ಲಿ ಅನೇಕ ಅತ್ಯಂತ ಸುಂದರವಾದಂತಹ ಐತಿಹಾಸಿಕವಾದಂತಹ ಒಂದು ತಾಣಗಳಿದ್ದಾವೆ. ಜನ ಇವತ್ತು ಪ್ರವಾಸಿಗರು ಅಲ್ಲಿಗೆ ಹೋಗ್ತಾರೆ, ಟ್ರೆಕ್ಕಿಂಗ್ ಮಾಡ್ತಾರೆ. ಇವತ್ತು ಸುಮಾರು ಕಡೆ ಆ ಟ್ರೆಕ್ಕಿಂಗ್ ಆನ್ಲೈನ್ ಮುಖಾಂತರ ಅದಕ್ಕೆ ರೆಗ್ಯುಲೇಟ್ ಮಾಡಿದ್ದಾರೆ. ಇನ್ನು ಸುಮಾರು ಪ್ರದೇಶಗಳಿದ್ದಾವೆ ಎಲ್ಲಿ ಆನ್ಲೈನ್ ಮುಖಾಂತರ ಅವರಿಗೆ ಪರವಾನಗಿ ಕೊಡುವಂಥದ್ದಿರ್ಬೋದು ಅಥವಾ ರೆಗ್ಯುಲೇಟ್ ಮಾಡುವಂಥದ್ದಿರ್ಬೋದು, ಅವರಿಗೆ ಮಾಹಿತಿ ಕೊಡುವಂಥದ್ದಿರ್ಬೋದು ಇಲ್ಲ. ಹೀಗಾಗಿ ಬಹಳ ಏಕಾಏಕಿ ಸಾವಿರಾರು ಜನ ಅಲ್ಲಿ ಹೋಗುವಂಥದ್ದು, ರಾತ್ರಿ ಟೆಂಟ್ ಹಾಕುವಂಥದ್ದು, ಅಲ್ಲಿ ಪ್ಲಾಸ್ಟಿಕ್ ಬಿಸಾಡುವಂಥದ್ದು, ಅಲ್ಲಿರುವಂತಹ ಒಂದು ಪ್ರಕೃತಿ ಪರಿಸರ ಹಾಳು ಮಾಡುವಂಥದ್ದು ಸರ್ಕಾರದ ಗಮನಕ್ಕೆ, ನನ್ನ ಗಮನಕ್ಕೆ ಬಂದಿದೆ. ಬಂದ ನಂತರ ತಾತ್ಕಾಲಿಕವಾಗಿ ನಿರ್ಬಂಧವನ್ನು ಮಾಡಿ ಇವತ್ತು ಒಂದು ಸಭೆಯನ್ನು ಮಾಡಿ ಹಿರಿಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಆದಷ್ಟು 1 ವಾರ ಅಥವಾ 15 ದಿವಸಗಳ ಒಳಗಾಗಿ ಇದು ಆನ್ಲೈನ್ ಸಿಸ್ಟಮ್ ಜಾರಿಗೆ ತಂದು ಇವತ್ತು ಇವೆಲ್ಲವನ್ನು ರೆಗ್ಯುಲೇಟ್ ಮಾಡಬೇಕು, ಮತ್ತೆ ಇದ್ರ ಬಗ್ಗೆ ಒಳ್ಳೆ ರೀತಿಯಿಂದ ಪ್ರಚಾರ ಮಾಡಬೇಕು. ಪರಿಸರ ಮತ್ತು ಪ್ರಕೃತಿ ಸಂರಕ್ಷಣೆ ಮಾಡುವಂತದಕ್ಕೆ ಕ್ರಮ ಜರುಗಿಸಬೇಕು ಅಂತ ಹೇಳಿದ್ದೇನೆ. ಈ ಕ್ರಮದಿಂದ ಅರಣ್ಯ ಇಲಾಖೆ ಆದಾಯನೂ ಹೆಚ್ಚಿಗೆ ಆಗ್ತದೆ, ಮತ್ತೆ ಇವತ್ತು ಯಾರು ಪ್ರವಾಸಿಗರು ಬರ್ತಾರೆ ಅದರಲ್ಲಿ ಪಾರದರ್ಶಕತೆ ಇರ್ತದೆ ಮತ್ತು ಅದರಿಂದ ಎಲ್ರಿಗೂ ಸಹಾಯ ಆಗ್ತದೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.